ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು, ಭ್ರಷ್ಟಾಚಾರವನ್ನ ಬಹುಶಃ ನಾವು ಹಿಂದೆಂದೂ ಕಂಡುಹಿಡಿಯದೇ ಇದ್ದಂತ ದಿನಗಳನ್ನು ನಾವು ಇವತ್ತು ಕಾಣ್ತಾ ಏನಿದ್ದೇವೆ. ಈ ಒಂದು ಕೆಟ್ಟ ಕಾಂಗ್ರೆಸ್ನ ಸರ್ಕಾರವನ್ನ, ಈ ಸರ್ಕಾರದ ಆಡಳಿತವನ್ನ ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಈ ಕೆಟ್ಟ ಕಾಂಗ್ರೆಸ್ಸು ಕರ್ನಾಟಕದ ಜನ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತಕ್ಕಂಥದ್ದು ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ತಾಯಿ ಕೆಂಪಮ್ಮ ದೇವಿಗೆ ನಾವೆಲ್ಲರೂ ಪೂಜೆಯನ್ನು ಸಲ್ಲಿಸಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ಮಾರ್ಗದರ್ಶಕವನ್ನ ನೀಡ್ತಾ ಇರತಕ್ಕಂಥ ಅವರ ಒಂದು ನಾಯಕತ್ವ ಮತ್ತು ಬಿಜೆಪಿಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಯುವ ಕ್ರಿಯಾಶೀಲ ಚಟುವಟಿಕೆಯನ್ನು ಮಾಡತಕ್ಕಂಥದ್ರಲ್ಲಿ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ವಿಜಯೇಂದ್ರ ಅವರ ಒಂದು ಮುಖಂಡತ್ವ ಒಂದು ಕಡೆ, ಮತ್ತು ನಮ್ಮ ಕೇಂದ್ರ ಸರ್ಕಾರದ ಬಿಜೆಪಿಯ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ರಾಧಾಮೋಹನ್ ಅಗರ್ವಾಲ್ ಅವರ ಸಹಕಾರದೊಂದಿಗೆ, ಸಲಹೆಗಳೊಂದಿಗೆ ಇವತ್ತು ಈ ಒಂದು ಪಾದಯಾತ್ರೆಯ ಚಾಲನೆಯನ್ನು ಕೊಡಲಿಕ್ಕೆ ವೇದಿಕೆ ಮೇಲೆ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಸಹೋದರಿ ಶೋಭಾ ಕರಂದ್ಲಾಜೆ ಅವರು, ಆತ್ಮೀಯರು ಆಗಿರತಕ್ಕಂಥ ಸೋಮಣ್ಣ ಅವರು, ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಹಾಗೂ ದಯವಿಟ್ಟು ಯಾರು ಅನ್ಯತಾ ಭಾವಿಸೋದು ಬೇಡ, ನಮ್ಮ ಲೋಕಸಭಾ ಸದಸ್ಯರುಗಳು ನಮ್ಮ ಯದುವೀರವರು ಇದ್ದಾರೆ ಇಲ್ಲಿ. ಅವರ ಜೊತೆಯಲ್ಲಿ ಹಲವಾರು ಲೋಕಸಭಾ ಸದಸ್ಯರುಗಳು ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಾಸಕ ಸ್ನೇಹಿತರು, ನಮ್ಮ ಪಕ್ಷದ ವತಿಯಿಂದಲೂ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜಿಟಿ ದೇವೇಗೌಡರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು, ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಅನುಪಸ್ಥಿತಿ ಇವತ್ತಿನ ಕೇಂದ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಶ್ರಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೇನು ಮಾಡಿದ್ದೀರಿ. ನಿಮ್ಮ ಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಒಂದು ದಾಖಲೆಯ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಅವರ ನಾಯಕತ್ವದಲ್ಲಿ. ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಜಿಟಿ ದೇವೇಗೌಡರ ನಾಯಕತ್ವ ಮತ್ತು ನಮ್ಮ ಶಾಸಕರೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ನಮ್ಮ ಯುವ ಘಟಕದ ಅಧ್ಯಕ್ಷರು, ಅವರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಅವರ ಜೊತೆಗೂಡಿ ಸಹೋದರರ ರೀತಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳ ತೀರ್ಮಾನದೊಂದಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬರೀ 2 ಪಕ್ಷಗಳ ಕಾರ್ಯಕರ್ತರುಗಳಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥದ್ದು, ನಾಡಿನ ಜನತೆಯ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ಇವತ್ತಿನ ಈ ಒಂದು ಜನಸ್ತೋಮ ಈ ಮೈದಾನದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹೊರಗಡೆ ಇದರ 2ರಷ್ಟು
ಎರಡು ಪಕ್ಷಗಳ ಕಾರ್ಯಕರ್ತರುಗಳು ರಾಜ್ಯದ ಹಲವಾರು ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆಯತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು 3ನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ, ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಇಟ್ಟಿದ್ದಾರೆ ಪ್ರಶ್ನೆ, ಅದೆಲ್ಲವನ್ನ ಬಿಡದಿ ರಾಮನಗರದಲ್ಲಿ ಮಾತನಾಡ್ತೀನಿ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ. ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಪಾಲನೆ ಮಾಡೋಣ, ಅದನ್ನು ನಾವೇನು ಮಾಡಿದ್ದೇವೆ, ಅವರೇನು ಮಾಡಿದ್ದಾರೆ, ಅದೆಲ್ಲವನ್ನ ಪ್ರಶ್ನೆ ಮಾಡೋಣ. ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ. ನಾನು ಅವ್ರಿಗೊಂದು ಮಾತು ಕೇಳ್ತೀನಿ. ಅವರೇನೋ ಹೇಳಿದ್ದಾರೆ. ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ. ಅವರನ್ನ ಜೈಲಿಗೆ ಕಳಿಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರ ಬಾಯಿಲೇ ಬಂದಿದೆ, ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ. ಇದು ಒಂದು ಭಾಗ. ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ, ಬಿಜೆಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಅವರ ಗುರುಗಳು ಯಾರೋ ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನನ್ನ ಮಾತಲ್ಲ ಇದು. ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು, ಅವರ ಆಸ್ತಿ ಇದ್ದಿದ್ದೇನು, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು. ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂತು. ಬ್ಲ್ಯಾಕ್ ಅಂಡ್ ವೈಟ್ ಟಿವಿನಲ್ಲಿ ರಾಮಾಯಣ ನೋಡ್ತಾ ಇದ್ದ ಒಂದು ಜನ ಬೇರೆ, ಅವರ ಗುರುಗಳು ಯಾರೋ ಒಬ್ರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಿತ್ತಾಗ ಅಂದ್ರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಮತ್ತೊಂದು ಒಂದು ಡಿವಿಡಿ. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಮತ್ತು ಡಿವಿಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು. ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ? ನಿನ್ನೆ ದಿನ ಭಾಷಣ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಅವರು. ಇಲ್ಲಿ ನಿಲ್ಲಿಸಿದ್ದೇವೆ. ಇವತ್ತು ನಮ್ಮ ಮುಂದೆ ಬಿಜೆಪಿಯ ಪಕ್ಷದಲ್ಲಾಗಲಿ ಜನತಾದಳದಲ್ಲಾಗಲಿ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಹೋದ್ರು, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅಂತಕ್ಕಂತ ಹೇಳಿದ್ದಾರೆ. ಆದರೆ ಇಲ್ಲಿ ಈ ಸಭೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇಲ್ಲಿ ನಾವು ನಿಮ್ಮ ಮುಂದೆ ಇವತ್ತೇನಿಟ್ಟಿದ್ದೇವೆ, ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಅದು ಯಾವುದೇ ಸಮಾಜ ಯಾವುದೇ ಜಾತಿಯವರಿರಲಿ, ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೆ ಕೊಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳು. ಇದನ್ನ ಇವತ್ತು ಕಾಂಗ್ರೆಸ್ನ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಏನೋ ದೇಶಕ್ಕೆ ಆಗೋಗ್ಬಿಡುತ್ತೆ ಅನಾಹುತ ಅಂತ ಹೇಳಿ ಚುನಾವಣೆ ನಡೆಸಿದಂಥವರು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಕೆಲವು ಹಿಂದುಳಿದ ವರ್ಗಗಳ ಸಂಘಟನೆಗಳ ಮುಖಾಂತರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ಒಬ್ಬ ನಾಯಕರು, ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ
ಕೆಲವರು ಸಹಿಸಲಾರದೆ ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆ ಉರಿಯಿಂದ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅಂತ ಹೊರಟಿದ್ದಾರೆ. ಈ ಮಾತನ್ನು ಏನ್ ಹೇಳ್ತಾ ಇದ್ದೀರಿ? ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಹಾಕೊಳ್ಳಿ, ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನ ಹಾಕೊಳ್ಳಿ. ಇವತ್ತು ಯಾದಗಿರಿಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ, ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರಣ್ಣ ಅವರೇ. ನೀವು ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂತ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡ್ಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರೇ, ಇದು ಸಿದ್ದರಾಮಯ್ಯನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ? ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಸಿದ್ದರಾಮಯ್ಯನವರು 2013-17 ಮುಖ್ಯಮಂತ್ರಿ, ಒಬ್ಬ ಕಲ್ಲಪ್ಪ ಅಂಡಿಬಾಗ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ ಡಿವೈಎಸ್ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂಥ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ. ಯಾತಕ್ಕೆ ಆತ್ಮಹತ್ಯೆಗೆ ಶರಣಾದರು? ನಿಮ್ಮ ಆಡಳಿತದಲ್ಲಿ. ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೀರಿ. ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ? ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ. ಇಲ್ಲಿ ನಾವೇನಿದ್ದೇವೆ, ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನ ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ. ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಮೂಢ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನೀವು? ಯಾವ ನೈತಿಕತೆ ಇದೆ? ನೀವು 15 ಸೈಟ್ ತಗೊಂಡಿದ್ದಕ್ಕೆ ನಮ್ಮ ಆರೋಪ ಇಲ್ಲ, ಇನ್ನೂ 25 ಸೈಟ್ ಬರೆಸ್ಕೊಳ್ಳಿ, ನಮ್ಮ ಆರೋಪ ಇಲ್ಲ. ಆದ್ರೆ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಿಮಗೂ ಅಧಿಕಾರ ಇದೆ, ಈ ನಾಡಿನ ಒಬ್ಬ ಬಡ ಬೋರೆಗೌಡನಿಗೂ ಅಧಿಕಾರ ಇದೆ ಕಾನೂನುಬದ್ಧವಾಗಿ ಮಾಡಲಿಕ್ಕೆ. ಅದ್ರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿ ಮಾಡಿರ್ತಕ್ಕಂಥದ್ದು. ನಾನದು ದಲಿತರ ಜಮೀನು ಅಂತಲೂ ಹೇಳಲಿಕ್ಕೆ ಹೋಗೋದಿಲ್ಲ. ದಲಿತ ಅನ್ನೋ ಪದ ಹೇಳಬಾರದಂತೆ ಪಾಪ ನಮ್ಮ ಮಳವಳ್ಳಿ ಶಾಸಕರು ಹೇಳಿದ್ದಾರೆ ಎಲ್ಲರಿಗೂ. ಅಲ್ಲ ಪಾಪ ಮೊನ್ನೆ ಅಸೆಂಬ್ಲಿಲಿ ಬಹಳ ಚರ್ಚೆ ಮಾಡಿದ್ರಲ್ಲ, ಪಾಪ ಏನು ಹೇಳಿದ್ದಾರೆ, ಏನೋ ಅವಮಾನ ಮಾಡದಂಥದ್ದು. ಅದರಿಂದ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಆ ಮೈಸೂರು ಹಗರಣದಲ್ಲಿ ಪರಿಶಿಷ್ಟ ಜಾತಿಗೆ ಹೆಸರನ್ನ ಹೇಳಲ್ಲ ನಾನು, ಯಾವ ತರ ನಡ್ಕೊಂಡ್ ಬಂದಿದೆ ಅದು ಸಿದ್ದರಾಮಯ್ಯನವರೇ, ಯಾರ ಆಸ್ತಿ ಅದು? ಮೂಢ ಆಸ್ತಿ. ಆಗಲೇ ಎಲ್ಲಾ ರೀತಿಯ ಒಂದು ಬಡಾವಣೆ ರಚನೆ ಆಗಿ 15-20 ಸೈಟ್ಗಳು ಹಂಚಿಕೆ ಆಗಿದೆ. ಅಂತ ಜಾಗವನ್ನ ನಿಮ್ಮ ಬಾಮೈದನ ಹೆಸರಿಗೆ ರಿಜಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮ್ಗೆ ಹಕ್ಕನ್ನು ಕೊಟ್ಟಿದ್ದಾರ? ದಯವಿಟ್ಟು ಹೇಳಿ. ನೀವು ತಗೊಳ್ಳೋದಿಕ್ಕೆ ನಮ್ಮದೇನೋ ವಿರೋಧ ಇಲ್ಲ. ಆದರೆ ಸರ್ಕಾರದ ಜಮೀನನ್ನ ನಿಮ್ಮ
ಬಾಂಬೈದಿನ ಕೈಲಿ ರಿಜಿಸ್ಟರ್ ಮಾಡಿಸ್ಕೊಂಡು 1 ವರ್ಷನ ಬೇರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್. ಆ ಅಧಿಕಾರಿಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕಾದಂಥದ್ದು ಕಾನೂನು. ಆ ಸ್ಥಳ ಪರಿಶೀಲನೆ ಮಾಡದೆ ರಿಜಿಸ್ಟರ್ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾಕೆ ಮಾಡಿಕೊಟ್ರು? ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಆಮೇಲೆ 2010ಕ್ಕೆ ಪಾಪ ಉಡುಗೊರೆ ಕೊಡ್ತಾರೆ ತಂಗಿಗೆ. ಅಷ್ಟರೊಳಗೆಲ್ಲ ಬಡಾವಣೆ ರಚನೆ ಆಗೋಗಿ ಸೈಟ್ಗಳಾಗೋಗಿದೆ. ಸಿದ್ದರಾಮಯ್ಯನವರೇ, ನಿಮಗೆ ಇದು ಯಾವುದು ಗೊತ್ತಿಲ್ಲ ಅಂತ ಈಗೇನು ಹೇಳ್ತಾ ಇದ್ದೀರಿ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿ. 62 ಕೋಟಿ ಅದರ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ ಸಾರ್ವಜನಿಕವಾಗಿ. ಏನು ಸುಮ್ಮನೆ ನಮ್ಮ ಜಮೀನ ನೀವು ಅಕ್ರಮವಾಗಿ ಮೂಡಾದರೆ ಕಾನೂನು ಬಾಹಿರವಾಗಿ ಮಾಡಿ ನಮ್ಮ ಜಮೀನು ತಗೊಂಡ್ಬಿಟ್ಟಿದ್ದೀರಿ ನೀವು. ಇವತ್ತರ ಅದರ ವ್ಯಾಲ್ಯೂ 62 ಕೋಟಿ. 62 ಕೋಟಿ ಕೊಡಿ ಅಂತ ನೀವೇ ಕೇಳಿದ ಮೇಲೆ ಅಲ್ಲಿಗೆ ಆ ಘಟನೆಗಳು ಏನ್ ನಡ್ಕೊಂಡ್ ಬಂದಿದೆ ನಿಮ್ಮ ಗಮನಕ್ಕೆ ಬರದೆ ನಡೆದಿದೆಯಾ? ನೀವು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಿಮ್ಮ ಅಧಿಕಾರವನ್ನ ಪ್ರಭಾವವನ್ನ ಅಲ್ಲಿ ಬೀರ್ಲಿಲ್ಲ ಅನ್ನೋದಕ್ಕೆ ನಿಮ್ಮ ಕೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಈಗ? ಇದು ನಮ್ಮ ಪ್ರಶ್ನೆ, ಇದು ನಮ್ಮ ಪ್ರಶ್ನೆ. ಇನ್ನ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಏನು ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಿ, ಹಿಂದುಳಿದ ಚಾಂಪಿಯನ್ ಅಂತೀರಿ. ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾನು ಯಡಿಯೂರಪ್ಪನವರು ಅವತ್ತು ಮೈತ್ರಿ ಸರ್ಕಾರ ಮಾಡಬೇಕಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದಾಗ ನಾವು ಮಾಡಿದ್ದು ಆ ಸಂದರ್ಭದಲ್ಲಿ. ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದ್ದೀರಿ, ಅಶೋಕ್ ಅವರು ಹೇಳಿದಂತ ರೀತಿಯಲ್ಲಿ 187 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತ ಹೇಳಿ ನೀವೇ ಒಪ್ಪಿಕೊಂಡು ಯಾವ ಮುಖ ಎತ್ಕೊಂಡಲ್ಲಿ ಕೆಂಗಾಲನ ಮಂತ್ರಿಯರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ರಾಜಾರೋಷವಾಗಿ ಮುಂದುವರಿತಿದ್ದೀರಿ. ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಲಿಕ್ಕೆ ಕದ್ದು ಪಲಾಯನವಾದ ಮಾಡಿ, ಇಲ್ಲ ಇಲ್ಲ ನೀವು ಅದೆಂಥದ್ದು ಆಯೋಗ ಮಾಡಿದೀವಿ, ಆಯೋಗದ ಮುಂದೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಹೇಳ್ತೀರಿ. ಯಾರು ಕೇಳಿದ್ರು ನಿಮ್ಮನ್ನ ಆಯೋಗ ಮಾಡಿ ಅಂತ ಹೇಳಿ? ದೇಶ ಆಯೋಗನ? ಇಲ್ಲ ನಾವು ವಿರೋಧ ಪಕ್ಷಗಳು ಕೇಳಿದ್ವಾ ನಿಮಗೆ? ಇಲ್ಲಿ ಚರ್ಚೆಗೆ ಬಂದರೆ ಇವರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಕದ್ದೋಡೋದಂತ ಹೋದಂತಾರೆ ನೀವು. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಪಾಪ ಮೊನ್ನೆ ಒಂದು ಪ್ರಜಾವಾಣಿನಲ್ಲಿ ನೋಡದೆ, ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು, ಪ್ರಾಯೋಜಿತವಾದಂತ ಇಂಟ್ರೋ ಅದು. ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳಿಗೆ ನೈತಿಕತೆಯನ್ನ ಕಳ್ಕೊಂಡು ಪ್ರಾಯೋಜಿತವಾದಂತಹ ಒಂದು ಇಂಟ್ರೋ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯನವರಿಗೆ ಆ ಒಂದು ಕೀರ್ತಿ ಹೋಗ್ಬೇಕಾಗ್ತದೆ. ಈಗ ಇದು ನಡೆದಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಕೆಂಪಣ್ಣ ಆಯೋಗದ ರೀಡು ಕತೆ. ನಾನು ಅದಕ್ಕೆ ಹೇಳಿದ್ದು, ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ದೊಡ್ಡದ ಬರೆದಿದ್ದೀರಿ, ನನ್ನದು ತೆರೆದ ಪುಸ್ತಕ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ಸಿದ್ದರಾಮಯ್ಯನವರಿಗೆ, ಹೌದು ನಿಮ್ಮದು ತೆರೆದ ಪುಸ್ತಕ ಇದೆ, ಅದಕ್ಕೋಸ್ಕರ ಮುಚ್ಚಿಟ್ಟಿದಾರಲ್ಲ ಕೆಂಪಣ್ಣಂದು ಅಲ್ಲಿ ನಿಮ್ ಕಚೇರಿ ಒಳಗೆ, ಆ ಕೆಂಪಣ್ಣ ಆಯೋಗದ ವರದಿ ಪುಸ್ತಕ ಒಂಚೂರು ತೆರೀರಿ ಅಂತ ಹೇಳಿ. ತೆರೆದ್ರೆ ನಿಜವಾದ ನಿಮ್ಮ ತೆರೆದ ಪುಸ್ತಕವ ಪುಟಗಳು ಹರ್ಕೊಂಡ್ಬಿಟ್ಟಿದಾರಾಗಲೇ. ಈಗ ದೇಸಾಯಿ ಹೆಸರಿನಲ್ಲಿ ಮೂಢಾಗರಣಗಳನ್ನ ಮುಚ್ಚಾಕೊಳ್ಳಿಕ್ಕೆ ಹೊರಟಿದ್ದಾರೆ. ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ, ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತೇಳಿ. ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ. ಇದು ಒರಿಜಿನಲ್ ಬಣ್ಣ, ಈ ಬಣ್ಣ ಸಾಧ್ಯವೇ ಇಲ್ಲ. ಪಾಪ ಹೇಳಿದ್ದಾರೆ. ಇದು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ. ಪರಮೇಶ್ವರ್ ಅವರೇ, ಏನಾದರೂ 2006-7 ಯಡಿಯೂರಪ್ಪನವರು ನಾವು ಸೇರಿ ಸರ್ಕಾರ ಏನು ರಚನೆ ಮಾಡಿದ್ವು, ಆ ಸರ್ಕಾರ 20 ತಿಂಗಳು ನಾವು ಮುಂದುವರಿಸಿದ್ರೆ ಇವತ್ತೆಲ್ಲ ಕಾಂಗ್ರೆಸ್ ತೊಲಗ್ತಾ ಇದ್ದಿದ್ದು ಈ ರಾಜ್ಯದಿಂದ. 2006-7 ಕಾಂಗ್ರೆಸ್ ಈ ರಾಜ್ಯದಿಂದ ನಿರ್ನಾಮ ಆಗ್ತಿತ್ತು. ಅವತ್ತೇ ತೊಲಗಿ ಹೋಗ್ತಾ ಇದ್ರು. ನಮ್ಮ ರಾಜ್ಯ ಒಳ್ಳೆ. ಇವತ್ತು ಹೇಳ್ತೇನೆ, ಕೆಂಪಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ. ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು. ಯಾವ್ಯಾವುದೋ ಕಾರಣಗಳಿಂದ ಅದು ಬದಲಾವಣೆ ಆಯ್ತು. ಬಹುಶಃ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದ್ರೆ
ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ವು. ಇವತ್ತು ಸಹ ನಾಡಿನ ಜನತೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾನು ಅವತ್ತೇನು ನಮ್ಮ ಅಶೋಕ್ ಅವರು, ನಮ್ಮ ಜಿಟಿ ದೇವೇಗೌಡರು, ಹಲವಾರು ನಾಯಕರಿದ್ದಾರೆ ಇಲ್ಲಿ, ಕುಮಾರಸ್ವಾಮಿ ಅವರು, ನಾಡಗೌಡರು ಇಲ್ಲೆಲ್ಲ ಇದ್ದಾರೆ. ಇವರೆಲ್ಲರ ನಾಯಕತ್ವದಲ್ಲಿ ಸೋಮಣ್ಣ ಅವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಹಲವಾರು ನಾಯಕರು ಅವತ್ತು ಮಂತ್ರಿಗಳಿದ್ರು. ಇವತ್ತು ನಾಡಿನ ಜನತೆ ಹೇಳ್ತಾರೆ, ಇವತ್ತು ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂತಹ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಅದನ್ನೇನು ಹೇಳ್ತಾ ಇದ್ದಾರೆ. ಆ ರೀತಿಯ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅಂತಲೇ ಪರಮೇಶ್ವರ್ ಅವರೇ 2018 ಏನು ಮಾಡಿದ್ರಿ ಪಾಪ ಹೇಳ್ತೀರಿ. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿದ್ದು ನಾನು ಬಂದಿದ್ದ ಅರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಓಡ ಬಂದ್ರೆ ಎಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ಬಿಡ್ತಾರೋ. ನಿಮ್ ಗುಲಾಂ ನಬಿ ಆಜಾದ್, ನಿಮ್ ಗೆಲೋಟ್ ಅವರು, ದೇವೇಗೌಡರು ಮನೆಗೆ ಮಧ್ಯಾಹ್ನ 2 ಗಂಟೆ ಓಡ್ ಬಂದ್ರಿ. ರಿಸಲ್ಟ್ ಅನೌನ್ಸ್ ಆಗಿರ್ಲಿಲ್ಲ. ಮನೆ ಬಾಗಿಲಿಗೆ ಬಂದವ್ರು ನೀವು. ನಾವು ಮುಖ್ಯಮಂತ್ರಿ ಸ್ಥಾನ ನಮಗ್ ಬೇಡ್ರಪ್ಪ, ಮಲ್ಲಿಕಾರ್ಜುನ್ ಖರ್ಗೆಗೆ ಮಾಡ್ಕೊಳ್ಳಿ ಎಂದು ಒತ್ತಡ ಹಾಕಿ ನನಗೆ ಕಟ್ಟಿ ಯಾವ ರೀತಿ ನಡೆಸ್ಕೊಂಡ್ರಿ ಪರಮೇಶ್ವರ್ ಅವರೇ. ಇವತ್ತು 5 ವರ್ಷ ಆಗಿದೆ, ಮರಿಬೇಡಿ ಇವೆಲ್ಲ. ನಾನೇನ್ ನಿಮ್ ಮುಂದೆ ಬಂದವನಲ್ಲ. ಅದೇ ನಾವು ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮನೋಭಾವದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಗೆ ಅವಕಾಶ ಕೊಡದೆ ಆ 20 ತಿಂಗಳು ಆಡಳಿತ ಏನ್ ನಡೆಸಿದವು, ಆ ಆಡಳಿತದಿಂದ ಬಿಜೆಪಿನೂ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು. ನಮಗೂ ಇವತ್ತು ಒಬ್ಬ ಕುಮಾರಸ್ವಾಮಿ ಯಾರು ಅಂತ ಗುರುತಿಸ್ಲಿಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನನಗೂ ಆ ಒಂದು ಶಕ್ತಿ ದೊರಕಿದೆ. ಇದನ್ನ ಕಾಂಗ್ರೆಸ್ನವರಿಗೆ ನೆನಪಿಸ್ಕೊಡ್ತೇನೆ. ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡೋದು ಅಂತೀರಿ. ನೀವಲ್ರಪ್ಪ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಮ್ಯುನಿಸ್ಟರು ಮತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು. ಅವತ್ತು 195 ಲೋಕಸಭಾ ಸದಸ್ಯರು ಗೆದ್ದಿದ್ರು. ಅವರು ಬೆಂಬಲ ಕೊಟ್ಟರು, ಅದಕ್ಕೆ ನೀವು ಬೆಂಬಲ ಕೊಟ್ರಿ. ದೇವೇಗೌಡರನ್ನ ಇಳಿಸಿದ್ದು ಯಾಕೆ ಇಳಿಸಿದ್ರಿ? ಏನ್ ತಪ್ಪು ಮಾಡಿದ್ರು ಅಂತ ಇಳಿಸಿದ್ರಿ? ಇಳಿಸಿದ್ ನೀವು. ದೇವೇಗೌಡರಿಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಕನ್ನಡಿಗನಿಗೆ ಆ ಒಂದು ಹಲವಾರು 13-14 ಪಕ್ಷಗಳು ಪದೇ ಅದನ್ನು ಹೇಳಬೇಕಾಗಿಲ್ಲ. ಮಳೆ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವಲ್ಪ ಕಾಣ್ತಾ ಇದೆ. ಏಕೆಂದ್ರೆ ಪಾದಯಾತ್ರೆ ಶುರುವಾಗಬೇಕು. ಬೆಳಗ್ಗೆ 8 ಗಂಟೆಯಿಂದಲೇ 2 ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದೀರಿ. ನನಗೆ ಅರ್ಥ ಆಗ್ತದೆ. ನಾನಿವತ್ತು ನಿಮಗೆ ಶಿರಸಾವಹಿಸಿ 2 ಪಕ್ಷದ ಕಾರ್ಯಕರ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಿಮಗೆ ಯಾವ ಕಾಂಗ್ರೆಸ್ ಉದ್ದಟತನದಲ್ಲಿ ಈ ರಾಜ್ಯದಲ್ಲಿ ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು. 10 ವರ್ಷ ಅಲ್ಲ, ಇನ್ನು 10 ತಿಂಗಳು ಮುಂದುವರಿರಿ, ನೋಡೋಣಂತೆ. 10 ವರ್ಷ ಆಮೇಲೆ ನೋಡೋಣಂತೆ. ನಿಮ್ಮ ಪಾಪದ ಕೂಡ ತುಂಬಿದೆ. ನಿಮ್ಮ ಪಾಪದ ಕೂಡ ತುಂಬಿದೆ. ಟವಲ್ ಹಾಸ್ಕೊಂಡು ಬಹಳ ಜನ ನಿಂತಿದ್ದಾರೆ ಕ್ಯೂನಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ಒಂದು ಕಡೆ ಪಾಪ ಏನು ನೆನ್ನೆ ಸಿದ್ದರಾಮಯ್ಯನವರ ಪರವಾಗಿ ವಿಜೇಂದ್ರ ಅವ್ರನ್ನ ಬಾಯಿಗೆ ಬಂದು ಏಕವಚನದಲ್ಲಿ ಬೈಕೊಂಡು, ಅಲ್ಲಿಗೆ ನಿಮ್ಮ ಹತಾಶೆ ಏನು ಅನ್ನೋದನ್ನ ಗೊತ್ತಾಗ್ತದೆ ನಮಗೆ. ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯನವರ ಪರವಾಗಿ ಏನು ಬಂದ್ರಿ ನೆನ್ನೆ, ಆ ದಾಖಲೆಗಳು ಸಾರ್ವಜನಿಕವಾಗಿ ಕೊಟ್ಟಿರೋದ್ರೆ ನೀವಲ್ವೇ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರ್ಯಾರ ಕೈಲಿ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು, ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರ ನಾವು ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ? ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಅದರಿಂದ ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಏನು ಕೂತಿದ್ದಾರೆ ವೇದಿಕೆ ಮೇಲೆ, ನಮ್ಮೆಲ್ಲರಲ್ಲಿ ನೈತಿಕತೆ ಇಟ್ಟುಕೊಂಡಿದ್ದೇವೆ. ನೀವು 100 ಕ್ವಶನ್ ಅಲ್ಲ 200 ಪ್ರಶ್ನೆ ಮಾಡಿ ನಮ್ಮ ಮೇಲೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಅಬ್ರಾಹಿಂ ಅವರು, ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಅಬ್ರಾಹಿಂ ಅವರು ಹೇಳಿದ್ರಲ್ಲ 10 ಪ್ರಶ್ನೆ ಏನಿಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನೆನಪಿಸ್ಕೋತಾ ಇದ್ದಾರೆ. ಅದರಿಂದ ನಾವು ಮುಂದಿನ ಏನು ಪಾಪ ಅವರು ಇವತ್ತು ರಾಮನಗರ, ನಾಳೆ ಚನ್ನಪಟ್ಟಣ, ಮದ್ದೂರು ಅವ್ರದ್ದು ನಡೀತಾ ಇದೆ. ಎಲ್ಲ ಕಡೆ ನಮ್ಮ 2 ಪಕ್ಷಗಳ ಕಾರ್ಯಕರ್ತರು ಯಾವ ಉತ್ಸಾಹದಲ್ಲಿದ್ದಾರೆ. ಈ ಸರ್ಕಾರ ತೆಗಿಲೇಬೇಕು, ಬರೀ ಯಾರು ನಮ್ಮ ಸಿದ್ದರಾಮಯ್ಯನವರು ಹೋಗಬೇಕು ಅನ್ನೋದಲ್ಲ,
ಈ ಕಾಂಗ್ರೆಸ್ಸೇ ಈ ರಾಜ್ಯದಿಂದ ತೊಲಗಬೇಕು. ಈ ರಾಜ್ಯದಲ್ಲಿ ನಾವು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ವಿರೋಧಿಗಳಲ್ಲ. ಆ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯದಲ್ಲಿ ಏನೇನು ಮಾಡಿದ್ದೀರಿ, ಇವತ್ತು ನಿಮ್ಮ ಯಾವ್ಯಾವುದಕ್ಕೆ ಬೆಲೆ ಹೆಚ್ಚಿಗೆ ಮಾಡಿದ್ದೀರಿ, ಜನರ ಬದುಕೇನಾಗಿದೆ? ಹೋಗ್ಲಿ, ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ 3 ತಿಂಗಳಾಯ್ತು ಇನ್ನೂ ದುಡ್ಡು ಬಂದಿಲ್ಲ ಅಂತಾರೆ. ಈಗ ರೈತರು ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡ್ತಾರೆ, 1 ವರ್ಷ ಆಯ್ತು ಇನ್ನೂ ಸಾವಿರಾರು ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದು ನಿಮ್ಮ ಆಡಳಿತ. ಇಂಥ ಒಂದು ಆಡಳಿತವನ್ನ ನಾಡಿನ ಜನತೆ ಬೆಂಬಲಿಸಬೇಕಾ? ಇವತ್ತು ಆ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ನ ನಾಯಕರುಗಳು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆ ಕೈ ಜೋಡಿಸಿ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಗೊಂದಲಗಳು ಬರಬಹುದು, ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಇವತ್ತು ಕೆಂಪಮ್ಮನ ದೇವಸ್ಥಾನದ ಮುಂಭಾಗದಿಂದ ಈ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಯಾವುದೇ ರೀತಿಯ ಬಿರುಕನ್ನ ಯಾರೂ ತರಲಿಕ್ಕೆ ಈ ರಾಜ್ಯದಲ್ಲಿ ಇನ್ನ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯ ಜೊತೆ ಸಂಬಂಧ ಪಾಪ ಹೇಳಿದ್ದಾರೆ ನಮ್ಮ ಸಿ.ಡಿ. ಶಿವು ಅವರು, ನೆನ್ನೆ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ತರಿಸಲಿಕ್ಕೆ ಜೆಡಿಎಸ್ಗೆ ಏಕಾಂಗಿಯಾಗಿ ಸಾಧ್ಯ ಆಗದೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ಸೇಡಿದ್ದೇ. ಅದಕ್ಕೋಸ್ಕರ ನಿಮ್ಮ ಅಕ್ರಮಗಳನ್ನ ಬಯಲಿಡಬೇಕಾದ್ರೆ, ಈ ರಾಜ್ಯದಿಂದ ಕಾಂಗ್ರೆಸ್ನ ಕಿತ್ತೋಗಿಬೇಕಾದ್ರೆ ಬಿಜೆಪಿ ಜೆಡಿಎಸ್ ಅಣ್ಣ ತಮ್ಮಂದ್ರ ತರ ನಾವು ಮುಂದಿನ ದಿನಗಳು ಹೆಜ್ಜೆ ನೀಡಬೇಕಾಗಿದೆ. ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಕ್ಕಲ್ಲ, ಈ ನಾಡಿನ ಜನತೆಯ ಕಲ್ಯಾಣಕ್ಕೆ. ಕೇಂದ್ರ ಸರ್ಕಾರದ ಬಗ್ಗೆ ನೀವೇನ್ ಚರ್ಚೆ ಮಾಡ್ತೀರಿ? ಇಲ್ಲಿದ್ದೇವೆ ನಾವು 5 ಜನ ಮಂತ್ರಿಗಳು, 4 ಜನ ಮಂತ್ರಿಗಳು. ಒಂದು ರಾತ್ರಿನ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಪಾಪ ನೆನ್ನೆ ಹೇಳಿದ್ದಾರೆ ಭಾಷಣದಲ್ಲಿ, ಕುಮಾರಸ್ವಾಮಿ ನನ್ನನ್ನು ಗೆಲ್ಲಿಸ್ಬಿಟ್ರೆ ಮೇಕೆದಾಟನ್ನ ಒಂದು ರಾತ್ರಿನಲ್ಲಿ 24 ಗಂಟೆಲಿ ತಂದುಬಿಡ್ತೀನಿ ಅಂತ ಹೇಳಿದ್ದ. ಎಲ್ಲಪ್ಪ ಅಂತಾರೆ. ಯಾರಾದ್ರೂ ಹುಚ್ಚರು ಹೇಳಬೇಕು ಅದನ್ನ. 24 ಗಂಟೆಲಿ ನಾನು ಮೇಕೆದಾಟು ತರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ, ನೀವು ತಲೆಬಾಗ್ತೀನಿ ನಾನು. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಯೋಗ್ಯತೆಗೆ ದೆಹಲಿನಲ್ಲಿ ಡಿಎಂಕೆ ನಾಯಕರ ಜೊತೆನಲ್ಲಿ ಚಪ್ಪಾಳೆ ಹೊಡ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು. ಮೊದಲು ನಿಮಗೆ ಯೋಗ್ಯತೆ ಇದ್ರೆ, ನಿಮಗೆ ತಾಕತ್ತಿದ್ರೆ ತಮಿಳುನಾಡಿಗೆ ಹೋಗಿ ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ತಮಿಳುನಾಡಿನಲ್ಲಿ ಡಿಎಂಕೆ ಅವರು, ಅವ್ರ ಜೊತೆ ಮೊದಲು ಚರ್ಚೆ ಮಾಡಿ. ಇದು ಯಾಕೆ ಈ ಚೀಟಿ ತೆಗಿತಾ ಇದ್ದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ನಾವು 34 ಟಿಎಂಸಿ ನೀರು ಬಿಡಬೇಕಾಗಿತ್ತು. ಈಗಾಗಲೇ 50 ಟಿಎಂಸಿ ಮೇಲೆ ನೀರು ಹರಿದೋಯ್ತು ಒಂದು ತಿಂಗಳಿಗೆ. ಇಲ್ಲಿ ಇವತ್ತು ಇಂಡಿಯನ್ ಎಕ್ಸ್ ಪತ್ರಿಕೆ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಜನ ಅರ್ಥ ಮಾಡ್ಕೋಬೇಕು, ಈ ರಾಜ್ಯದ ಜನ. ಇಲ್ಲಿ ತಮಿಳುನಾಡು ರೈತರು ಹೇಳ್ತಾರೆ, ತಮಿಳುನಾಡು ಫಾರ್ಮರ್ಸ್ ಡಿಮ್ಯಾಂಡ್ ಸ್ಟೆಪ್ಸ್ ಟು ಸ್ಟೋರ್ ಸರ್ಪ್ಲಸ್ ಕಾವೇರಿ ವಾಟರ್. ಇದು ತಮಿಳುನಾಡು ರೈತರು ಹೇಳಿರೋದು. ತಮಿಳುನಾಡು ರೈತರು ಹೇಳಿರೋದು. ನಿಮಗೆ ಯೋಗ್ಯತೆ ಇದ್ರೆ ಮೊದಲು ಹೋಗಿ ಕೂರಿ ಅಲ್ಲಿ ಸ್ಟಾಲಿನ್ ಜೊತೆ ಚರ್ಚೆ ಮಾಡಿ. ಇವತ್ತು ಸಮುದ್ರಕ್ಕೆ ನೀರೇನು ಹರಿದು ಹೋಗ್ತಾ ಇದೆ. ನಮ್ಮ ಮೆಟ್ಟೂರಿನ ಜಲಾಶಯ ಕೇವಲ ಒಂದೇ ವಾರದಲ್ಲಿ ಫುಲ್ ಆಗಿದೆ. ಈಗ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೀಗ. 2018-19 600 ಟಿಎಂಸಿ ನೀರು ಹೋಯ್ತು ತಮಿಳುನಾಡಿಗೆ. ನಮಗೂ ಸ್ವಲ್ಪ ಶಕ್ತಿ ಜನ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಬಾರಿ, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ. ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮನವೊಲಿಸ್ತೀವಿ ಕಾನೂನುಬದ್ಧವಾಗಿ. ತಮಿಳುನಾಡಿಗೆ ಅನ್ಯಾಯ ಮಾಡಬೇಕು ಅಂತ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಣ್ಣ ತಮ್ಮಂದ್ರ ತರ ನಾವು ಬದುಕಬೇಕಾಗಿದೆ. ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಕರ್ನಾಟಕ ನಾಡಿನ ಜನತೆ ನಿಮ್ಮ ದಬ್ಬಾಳಿಕೆಗೆ ನೋವನ್ನು ಅನುಭವಿಸಬೇಕು? ಲೋಕಸಭೆಯಲ್ಲಿ ಮಾತನಾಡತಕ್ಕಂಥ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಆಗಿರತಕ್ಕಂಥ ನ್ಯಾಯಬದ್ಧವಾದಂತ ನೀರನ್ನ ಪಡೆಯತಕ್ಕಂಥದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ನೀರಾವರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಇವತ್ತು ಸಮಸ್ಯೆ ಬಗೆಹರಿಸಲಿಕ್ಕೆ
ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀವಿ. 125 ವರ್ಷದ ಸಮಸ್ಯೆ ಒಂದು ರಾತ್ರಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಾರಿ ಯಾವೊಂದು KRS ಜಲಾಶಯ ತುಂಬಿತು, KRS ಒಂದೇ ಅಲ್ಲ, ಪ್ರಥಮ ಬಾರಿಗೆ ಲಿಂಗನ ಬಗ್ಗೆ ಎಷ್ಟು ವರ್ಷಗಳಾಗಿತ್ತು ಲಿಂಗನ ಬಗ್ಗೆ ತುಂಬಿ. ಇವತ್ತು ಈ ನೀರು ತುಂಬಲಿಕ್ಕೆ ಕಾರಣ ಏನೋ ಹೇಳಿದ್ದಾರಲ್ಲ ಸಿದ್ದರಾಮಯ್ಯನವರು, ಕಾಲ್ಗುಣದ ಬಗ್ಗೆ. ನಿಮ್ ಕಾಲ್ಗುಣಕ್ಕೆ ಇವತ್ತು ಮಳೆ ಬರಲಿಲ್ಲ. ಇದು ಇಲ್ಲಿ ನಮ್ಮನ್ನು ಗೆಲ್ಸಿದ್ದಾರಲ್ಲ ಈ ನಾಡಿನ ಜನ, ನರೇಂದ್ರ ಮೋದಿ ಅವರು ಇವತ್ತೇನು ನಮ್ಮನ್ನು ಗುರುತಿಸಿದ್ದಾರೆ, ಕನ್ನಡ ನಾಡಿನ ಜನತೆಯನ್ನ, ನಮ್ಮ ಲೋಕಸಭಾ ಸದಸ್ಯರನ್ನ. ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ, ಇವತ್ತು ಜಲಾಶಯಗಳು ತುಂಬಬೇಕು ಅಂತೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು. ನಿಮ್ ಕಾಲ ತುಂಬಿಸಿರೋದು. ನಾಡಿನ ಜನ ನಮ್ಮನ್ನು ಗೆಲ್ಸಿದ್ದಾರಲ್ಲ, ಈಗ ನಮ್ಮ ಕುಮಾರನಿಗೆ ಏನೋ ಸಮಸ್ಯೆ, ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮಗೆ ದೊರಕಿರ್ತಕ್ಕಂಥದ್ದು. ನಮ್ಮ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ. ಈಗ ನಿಮ್ಮ ಕಾಲದಲ್ಲಿ ಬರಗಾಲದಲ್ಲಿ 2 ಬೆಳೆ ತೆಗಿಯಕ್ಕಾಗಲೇ. ಇವತ್ತು ಬಿತ್ತನೆಯ ದಿನ ನಾನು ಈ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಇಲ್ಲಿ GT ದೇವೇಗೌಡರು ಕೂತಿದ್ದಾರೆ, ಇಲ್ಲಿ ನಮ್ಮ ನಾಯಕರುಗಳೆಲ್ಲ ಕೂತ್ ಚರ್ಚೆ ಮಾಡಿದಾಗ ಬಿತ್ತನೆ ಆಗ್ತಕ್ಕಂಥ ಸಂದರ್ಭ ಒಟ್ಲು ಬಿಡ್ತಾರೆ. ನಮ್ಮ ಭಾಗದಲ್ಲಿ ಮಂಡ್ಯದಲ್ಲಿ ಸಡನ್ ಆಗಿ ಮಾಡಿದ್ದೀರಿ, ಮುಂದಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಗಳಿತ್ತು. ಅದರ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ ಹೊರತು ಇದು ಮುಂದುವರೆದ ತಕ್ಷಣ ಇವ್ರಿಗೆ ಅದೇ ಅನುಕೂಲ. ಕಾಂಗ್ರೆಸ್ನವರಿಗೆ ವಿಷಯ ಡೈವರ್ಟ್ ಮಾಡಿ ಬೇರೆ ಇನ್ಯಾವುದಾದ್ರು ವಿಷಯ ಕೊಟ್ಟೋದ್ರೆ ನಾವು ಬಚಾವಾಗಬಹುದು ಅನ್ನೋದು ಕಾಂಗ್ರೆಸ್ನವರ ಅವ್ರಿಗೆತಕ್ಕಂಥದ್ದು. ಅದು ಇವತ್ತು ನಮ್ಮ ಕೊನೆಗೆ 2 ಪಕ್ಷಗಳ ಮುಖಂಡ ಇಲ್ಲ, ಏನ್ ನಿಗದಿ ಆಗಿದೀವಿ ಅದು ಮುಂದುವರಿಬೇಕು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಒತ್ತಡಗಳ ಮೇಲೆ ಇದಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಇಲ್ಲಿ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಇದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಯಾವುದೇ ರೀತಿಯಲ್ಲಿ ವಿಜೇಂದ್ರ ಅವರು ಇಲ್ಲಿದ್ದಾರೆ. ಮುಕ್ತವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನ ಸಿದ್ಧತೆಗಳೇನಾಗಿತ್ತು ಮತ್ತೆ ಅದು ಮುಂದಕ್ಕೆ ಹೋದ್ರೆ ಈ ಕಾಂಗ್ರೆಸ್ ನಾಯಕರುಗಳು ಅದನ್ನೇ ಇಟ್ಟುಕೊಂಡು ಎಲ್ಲೆಲ್ಲಿ ದಾಖಲೆಗಳನ್ನ ತಿರ್ಚಿ ಜನಗಳ ಮನಸ್ಸನ್ನ ಬೇರೆ ಕಡೆಗೆ ಎಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಂತಕ್ಕಂಥ ದೃಷ್ಟಿ ಒಂದು ಕಡೆ. ಇದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇವಲ ಒಂದೇ ದಿನದಲ್ಲಿ ಬಿಜೆಪಿ ಮತ್ತು ನಮ್ಮ JDS ನ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಒಂದು ಐತಿಹಾಸಿಕವಾದಂತ ಪಾದಯಾತ್ರೆಯನ್ನ ಏನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ಎಲ್ಲಾ ಪಕ್ಷದ ಮುಖಂಡರುಗಳ ಮುಖಾಂತರ ಅವರೆಲ್ಲರ ಪರವಾಗಿ ನಿಮಗೆ ನಮ್ಮ ಧನ್ಯವಾದ. ಯಾಕೆಂದ್ರೆ ನಿಮ್ಮಲ್ಲಿರೋ ಪ್ರೋತ್ಸಾಹ ಇವತ್ತು ಈಗೇನೋ ಒಂದು ಉತ್ಸಾಹವನ್ನು ತುಂಬಿಕೊಂಡು ಬಂದಿದ್ದೀರಿ. ಇದು ಮೈಸೂರನ್ನ ಮುಟ್ಟವರೆಗೆ, ಮೈಸೂರನ್ನ ತಲುಪೋದ್ರೊಳಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ತಲುಪತಕ್ಕಂಥದ್ದಷ್ಟೇ ಅಲ್ಲ, ಈ ಸರ್ಕಾರದ ವಿಕೇಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಕ್ಕೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನಪರವಾದಂತ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಒಗ್ಗಟ್ಟು, ಒಂದು ತಾಯಿಯ ಮಕ್ಕಳ ತರ 2 ಪಕ್ಷಗಳು ನಮ್ಮ ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ನಾವೇನು ಪಣ ತೊಟ್ಟಿದ್ದೇವೆ. ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ನಿಮ್ಮಗಳ ಒಂದು ಶ್ರಮ, ಈ ನಾಡಿನ ಜನತೆಯ ಒಂದು ಕಲ್ಯಾಣಕ್ಕೆ ಈ ಪಾದಯಾತ್ರೆಗೆ ನಾಡಿನ ಹಲವಾರು ಭಾಗದಿಂದ ಕಾರ್ಯಕರ್ತರುಗಳು ಸಹ ಇವತ್ತು ಮುಂದಿನ 8-9 ದಿನಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಏನು ಬಂದಿದ್ದೀರಿ. ನಿಮ್ಮೆಲ್ಲೇ ಅಂತಕ್ಕಂಥ ಪ್ರಾರ್ಥನೆಯನ್ನ ಸಲ್ಲಿಸಿ ನಿಮಗೆ 1 2 ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಈಗ ಈ